ಹಾಯ್ ವೆಲ್ಕಮ್ ಎವ್ರಿವನ್. SLC ಎಕ್ಸಾಮ್ 1 ಮುಗ್ದಿದೆ. ಈ ವರ್ಷ ಟೋಟಲ್ 8,96,447 ಸ್ಟೂಡೆಂಟ್ಸ್ SLC ಎಕ್ಸಾಮ್ 1 ಅನ್ನ ಬರೆದಿದ್ದಾರೆ. 240 ಇವ್ಯಾಲ್ಯೂಯೇಷನ್ ಸೆಂಟರ್ನಲ್ಲಿ ಆನ್ಸರ್ ಪೇಪರ್ ಕರೆಕ್ಷನ್ ಆಗ್ತಾ ಇದೆ. ವಿದ್ಯಾರ್ಥಿಗಳು ನೀವು ರಿಸಲ್ಟ್ಗಾಗಿ ಕಾಯ್ತಾ ಇದ್ದೀರಾ. ಇನ್ನೇನು ಮೇ ಫಸ್ಟ್ ವೀಕ್ನಲ್ಲಿ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡ್ತೇವೆ ಅಂತ ಹೇಳಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಸಾಧ್ಯತೆ ಇದೆ. ಇಫ್ ಮೇ ಫಸ್ಟ್ ವೀಕ್ನಲ್ಲಿ ಸಾಧ್ಯ ಇಲ್ಲ ಅಂದರೆ ಅದು ಮೇ ಸೆಕೆಂಡ್ ವೀಕಲ್ಲಿ ಖಂಡಿತ ರಿಸಲ್ಟ್ ಔಟ್ ಆಗುತ್ತೆ. SLC ಎಕ್ಸಾಮ್ನಲ್ಲಿ ಪಾಸ್ ಆಗಬೇಕು ಅಂದರೆ 35% ಮಾರ್ಕ್ಸ್ ತಗೋಬೇಕು ಅನ್ನೋದು ಈ ವರ್ಷ ಕಡ್ಡಾಯ ಆಗಿದೆ. ಕೋವಿಡ್ ಪೀರಿಯಡ್ನಲ್ಲಿ ಇಂಪ್ಲಿಮೆಂಟ್ ಆಗಿದ್ದ ಗ್ರೇಸ್ ಮಾರ್ಕ್ಸ್ ಪಾಲಿಸಿ ಈ ವರ್ಷದಿಂದ ಇರೋದಿಲ್ಲ. ಅಂದರೆ ಆ ಟೈಮಲ್ಲಿ ಇಂಪ್ಲಿಮೆಂಟ್ ಆಗಿದ್ದು 20% ಗ್ರೇಸ್ ಮಾರ್ಕ್ಸು. ಅದ್ರ ಬಗ್ಗೆ ನಾನು ವಿಡಿಯೋನೂ ಮಾಡಿದ್ದೀನಿ. ಯಾರು ವಾಚ್ ಮಾಡಿಲ್ವೋ ಕೈಂಡ್ಲಿ ವಾಚ್ ಮಾಡಿ ಅದನ್ನು. ಅದರಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ವಿದ್ಯಾರ್ಥಿಗಳು ಮಿನಿಮಮ್ ಆಫ್ 175 ಮಾರ್ಕ್ಸ್ ಅಕ್ರಾಸ್ ಆಲ್ ದ ಸಬ್ಜೆಕ್ಟ್ ಈ ವರ್ಷ ತಗೋಬೇಕಾಗುತ್ತೆ. 175 ಮಾರ್ಕ್ಸ್ ತಗೊಂಡು ಯಾರು ಕಡಿಮೆ ಅಂಕದಲ್ಲಿ ಫೇಲ್ ಆಗ್ತಾರೋ ಅವ್ರಿಗೆ ಮಾತ್ರ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಈ ವರ್ಷ. ಹೇಗೆ ಅಂತ ಹೇಳ್ತೀನಿ. ಎಕ್ಸ್ಟರ್ನಲ್ ಎಕ್ಸಾಮ್ ಬರೀತೀರಾ, ಬಾಹ್ಯ ಪರೀಕ್ಷೆ. ಅದು ಫಸ್ಟ್ ಲ್ಯಾಂಗ್ವೇಜು ಟೋಟಲ್ ಮಾರ್ಕ್ಸ್ ಎಷ್ಟಿಗೆ ಬರೀತೀರಾ 100ಗೆ, ಮತ್ತು ಸೆಕೆಂಡು ಥರ್ಡ್ ಲ್ಯಾಂಗ್ವೇಜು 80 ಮಾರ್ಕ್ಸಿಗೆ ಬರೀತೀರಾ. ದೆನ್ ಕೋರ್ ಸಬ್ಜೆಕ್ಟ್ ಮ್ಯಾಥ್ಸ್, ಸೈನ್ಸ್, ಸೋಷಲು ಸಹ 80 ಮಾರ್ಕ್ಸಿಗೆ ಬರೀತೀರಾ. ದೆನ್ ಆಂತರಿಕ ಪರೀಕ್ಷೆ ಅಂದರೆ ಇಂಟರ್ನಲ್ ಮಾರ್ಕ್ಸನ್ನು ನಿಮ್ಮ ಸ್ಕೂಲ್ ಕಡೆಯಿಂದ ಕೊಟ್ಟಿರ್ತಾರೆ. FA1, FA2, FA3, FA4 ಅಂತ ಹೇಳಿ ನಿಮಗೆ ಪ್ರಾಕ್ಟಿಕಲ್ಲು, ಪ್ರಾಜೆಕ್ಟು ಅಂತ ಹೇಳಿ ಓರಲ್ ಮಾಡಿಸಿರ್ತಾರೆ. ಸೊ ಈ ರೀತಿ ಮಾಡಿಸಿದಾಗ ಅದರಲ್ಲಿ ನಿಮಗೆ ಸಿಕ್ಕಿರೋವಂಥ ಮಾರ್ಕ್ಸು ಅದನ್ನು ಒಂದು ಟೋಟಲ್ ಮಾಡಿ ನಿಮಗೆ ಇಷ್ಟು ಅಂತ ಕೊಟ್ಟಿರ್ತಾರೆ. ನಿಮಗೆ ಫಸ್ಟ್ ಲ್ಯಾಂಗ್ವೇಜಲ್ಲಿ 25 ಮಾರ್ಕ್ಸಿಗೆ ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ, ಮತ್ತು ಎಲ್ಲ ಬೇರೆ ಸಬ್ಜೆಕ್ಟಿಗೆ ಅಂದರೆ ಸೆಕೆಂಡ್ ಲ್ಯಾಂಗ್ವೇಜು, ಥರ್ಡ್ ಲ್ಯಾಂಗ್ವೇಜು ಮತ್ತು ಕೋರ್ ಸಬ್ಜೆಕ್ಟು 20 ಮಾರ್ಕ್ಸಿಗೆ ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ. ನಿಮಗೆ ಫಸ್ಟ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಟರ್ನಲ್ ಮಾರ್ಕ್ಸು 100ಗೆ 35 ಬಂದರೆ ಪಾಸ್ ಮಾಡ್ಕೊತೀರಾ. ಇಂಟರ್ನಲ್ 25ಗೆ 10 ಬಂದರೆ ನಿಮಗೆ ಪಾಸಿಂಗ್ ಮಾರ್ಕ್ಸ್ ತೊಗೊಳಕ್ಕೆ ಈಸಿ ಆಗುತ್ತೆ. ಮತ್ತು ಸೆಕೆಂಡ್ ಲ್ಯಾಂಗ್ವೇಜು, ಥರ್ಡು ಮತ್ತು ಕೋರ್ ಸಬ್ಜೆಕ್ಟಿಗೆ 80ಗೆ 28 ಬಂದರೆ ಪಾಸಿಂಗ್ ಮಾರ್ಕ್ಸು. ಹಾಗೆ ಇಂಟರ್ನಲ್ ಮಾರ್ಕ್ಸು 20ಗೆ 7 ನಿಮ್ಮ ಟೀಚರ್ಸ್ ಕೊಟ್ಟಿದ್ರೆ ಈಚ್ ಸಬ್ಜೆಕ್ಟಿಗೆ ಈಸಿಯಾಗಿ ಪಾಸಿಂಗ್ ಮಾರ್ಕ್ಸ್ ತೊಗೊಳಕ್ಕೆ ಸಾಧ್ಯತೆ ಇದೆ. ಸೊ ಎಕ್ಸ್ಟರ್ನಲ್ ಮಾರ್ಕ್ಸು ಟೋಟಲ್ ಆಗಿ ನೀವು 500ಗೆ ಬರೀತೀರಾ. ಇಂಟರ್ನಲ್ ಮಾರ್ಕ್ಸು 125 ಇರುತ್ತೆ. ಸೊ 500 + 125, ಸೊ ಗ್ರ್ಯಾಂಡ್ ಟೋಟಲ್ ಬಂದ್ಬಿಟ್ಟು 625. ಸೊ ನೀವೇನು ಈ 500ಗೆ ಎಕ್ಸಾಮ್ ಬರೀತೀರಾ, ರೈಟಿಂಗ್ ಎಕ್ಸಾಮು, ರಿಟರ್ನ್ ಎಕ್ಸಾಮು, ಅದ್ರ ಟೋಟಲ್ ಬಂದ್ಬಿಟ್ಟು 175 ಮಾರ್ಕ್ಸನ್ನು ಖಂಡಿತವಾಗಿ ತಗೋಬೇಕಾಗುತ್ತೆ. ಔಟ್ ಆಫ್ 500 175ಗಿಂತ ಯಾರು ಕಮ್ಮಿ ಮಾರ್ಕ್ಸನ್ನು ತಗೊತಾರೋ ಅವರಿಗೆ ಗ್ರೇಸ್ ಮಾರ್ಕ್ಸ್ ಸಿಗೋದಿಲ್ಲ. ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೋಡಿ. ಇವಾಗ ಒಂದು ಸಬ್ಜೆಕ್ಟಲ್ಲಿ ನೀವು 45 ಆ್ಯಂಡ್ ಇನ್ ಅನದರ್ ಸಬ್ಜೆಕ್ಟ್ 30 ಮತ್ತು 28, 26 ಪ್ಲಸ್ 27. ಸೊ 6 ಸಬ್ಜೆಕ್ಟಲ್ಲಿ ಇದು ಒಂದೊಂದು ಮಾರ್ಕ್ಸ್ ನಿಮಗೆ ಸಿಕ್ಕಿದೆ. ಸೊ ನಿಮ್ಮ ಟೋಟಲ್ ಎಷ್ಟಾಗುತ್ತೆ 500ಗೆ 182 ಸಿಗುತ್ತೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ 175 ಮಾರ್ಕ್ಸ್ ತಗೊಳ್ಳೇಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ 175ಗಿಂತ ಜಾಸ್ತಿನೇ ಆಗಿದೆ, 182. ಆದರೆ ನೀವು ಇಲ್ಲಿ 3 ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೀರಾ. ಅಂದರೆ 26 ಒಂದರಲ್ಲಿ 28 ಬರಬೇಕಾಗಿತ್ತು, ಮತ್ತು ಇನ್ನೊಂದರಲ್ಲಿ 26 ಇದೆ, ಅಲ್ಲಿ 28, ಇನ್ನೊಂದರಲ್ಲಿ 27 ಇದೆ. ಸೊ 1 ಮಾರ್ಕ್ಸಲ್ಲಿ ಲೆಸ್ ಆಗಿದೆ. ಸೊ ಈ ರೀತಿ ಇದ್ದಾಗ ಗ್ರೇಸ್ ಮಾರ್ಕ್ಸು ಕೊಡ್ತಾರೆ. ಅಂದರೆ ಅಲ್ಲಿ 2 ಮಾರ್ಕ್ಸ್ ಬಂದ್ರೇ ಪಾಸು, ಒಂದಕ್ಕೆ 1 ಮಾರ್ಕ್ಸ್ ಬಂದರೆ ಪಾಸ್. ಸೊ ಅವರಿಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಇವಾಗ ಇನ್ನೊಂದು ಎಕ್ಸಾಂಪಲ್ ನೋಡಿ. 6 ಸಬ್ಜೆಕ್ಟಲ್ಲಿ ನಾನು ಮಾರ್ಕ್ಸನ್ನು ಈ ರೀತಿ ಕೊಟ್ಟಿದ್ದೀನಿ. ಇದು ಒಂದು ಎಕ್ಸಾಂಪಲಿಗಷ್ಟೇ. 35, 30 ಮತ್ತು ಇನ್ನೊಂದು ಸಬ್ಜೆಕ್ಟಲ್ಲಿ 28, 26, 27. ಸೊ ಟೋಟಲ್ 172 ಆಗುತ್ತೆ ಎಕ್ಸ್ಟರ್ನಲ್ ಮಾರ್ಕ್ಸ್. ಇಲ್ಲಿ ಒಂದು 3 ಸಬ್ಜೆಕ್ಟಲ್ಲಿ ಫೇಲ್ ಮಾರ್ಕ್ಸ್ ಬಂದಿದೆ. 26ಅಲ್ಲಿ ಇನ್ನು 2 ಮಾರ್ಕ್ಸು ಮತ್ತು 1 ಮಾರ್ಕ್ಸ್ ಈ ರೀತಿ ಬರಬೇಕಾಗುತ್ತೆ. ಬಟ್ ಅಲ್ಲಿ ಏನಾಯಿತು ಅಂದರೆ ಅಲ್ಲಿ 172 ಮಾರ್ಕ್ಸ್ ಇದೆ. ಬಟ್ ಎಕ್ಸ್ಟರ್ನಲ್ ಮಾರ್ಕ್ಸಲ್ಲಿ ಟೋಟಲ್ ಎಷ್ಟಿರಬೇಕು 175. ಸೊ ಈ 172 ತಗೊಂಡಾಗ ಅಲ್ಲಿ ನಿಮಗೆ 1 ಮಾರ್ಕ್ಸ್ ಆಗಲಿ 2 ಮಾರ್ಕ್ಸ್ ಆಗಲಿ ಏನು ಪಾಸ್ ಆಗೋದಕ್ಕೆ ಕಮ್ಮಿ ಇದೆ, ಖಂಡಿತ ಪಾಸ್ ಮಾಡೋದಿಲ್ಲ. ಅಲ್ಲಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗೋದಿಲ್ಲ. 35% ಇನ್ ಈಚ್ ಸಬ್ಜೆಕ್ಟ್ ಇಸ್ ಮಸ್ಟ್ ಟು ಪಾಸ್. ಹೇಗೆ ಅಂದರೆ ಇವಾಗ ನೋಡಿ, ಸೆಕೆಂಡ್ ಲ್ಯಾಂಗ್ವೇಜು, ಥರ್ಡ್ ಲ್ಯಾಂಗ್ವೇಜು ಮತ್ತು ಕೋರ್ ಸಬ್ಜೆಕ್ಟಿಗೆ 28 ಎಕ್ಸ್ಟರ್ನಲ್ ಮಾರ್ಕ್ಸ್ ಬಂದರೆ ಪಾಸ್. ಸೊ ನಿಮಗೆ ಎಕ್ಸ್ಟರ್ನಲ್ ಮಾರ್ಕ್ಸ್ 28 ಬಂದಿದೆ. ಪ್ಲಸ್ ನಿಮ್ಮ ಸ್ಕೂಲ್ ಕಡೆಯಿಂದ ಇಂಟರ್ನಲ್ ಮಾರ್ಕ್ಸು ಒಂದು 7 ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ. ಆವಾಗ ನಿಮಗೆ ಟೋಟಲ್ ಆಗಿ 35 ಬರುತ್ತೆ. ಸೊ 35% ಈಸ್ ಎ ಪಾಸಿಂಗ್ ಮಾರ್ಕ್ಸ್. ಸೊ ನೀವು ಪಾಸ್ ಆಗ್ತೀರಾ. ಇನ್ನೊಂದು ಫೇಲು ಅಂತ ಹೇಗೆ ನಾವು ಕನ್ಸಿಡರ್ ಮಾಡ್ತೀವಿ ಅಂದರೆ, ಇವಾಗ ಎಕ್ಸ್ಟರ್ನಲ್ ಮಾರ್ಕ್ಸು ನಿಮಗೆ 20 ಬಂದಿದೆ.
ಸ್ಕೂಲ್ ಕಡೆಯಿಂದ ಇಂಟರ್ನಲ್ ಮಾರ್ಕ್ಸು 15 ಕೊಟ್ಟಿದ್ದಾರೆ. ಸೊ ನಿಮ್ಗೆ ಎರಡು ಸೇರಿಸಿದ್ರೆ 35 ಮಾರ್ಕ್ಸ್ ಬರುತ್ತೆ. ಹಾಗಿದ್ರೆ ನಾನು ಪಾಸಾ, ಯಾಕಂದ್ರೆ ನನಗೆ 35% ಬಂದಿದೆ ಅಂತ ಹೇಳ್ತೀರಾ. ಅದು ಹಾಗೆ ಅಲ್ಲ, ನಿಮಗೆ ಎಕ್ಸ್ಟರ್ನಲ್ ಮಾರ್ಕ್ಸ್ ಅಲ್ಲಿ ಟೋಟಲ್ ಮಾರ್ಕ್ಸ್ ಬಂದ್ಬಿಟ್ಟು 175 ಅಲ್ವಾ. ಸೊ ಈ 175 ಅಲ್ಲಿ 3 ಸಬ್ಜೆಕ್ಟ್ ಅಲ್ಲಿ ಯಾರು ತುಂಬಾ ಕಮ್ಮಿ ಅಂಕದಿಂದ 1 or 2 ಮಾರ್ಕ್ಸ್ ಆರ್ 3 ಮಾರ್ಕ್ಸ್ ಅದರಲ್ಲಿ ಕಮ್ಮಿ ಅಂಕದಿಂದ 3 ಸಬ್ಜೆಕ್ಟ್ ಆರ್ 2 ಸಬ್ಜೆಕ್ಟ್ 1 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದವರಿಗೆ ಮಾತ್ರ ಈ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಈಸಿಯಾಗಿ ನಿಮಗೆ ಅರ್ಥ ಆಗಿರುತ್ತೆ ಹೇಗೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನ ತಗೋಬಹುದು ಅಂತ ಹೇಳಿ. ಫ್ರೆಂಡ್ಸ್ಗೂ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.